ಯಾವ ವಿಷಯಕ್ಕಾಗಿ ಮಂತ್ರಿಗಳೇ? ಮನ್ರೋ ಒಪ್ಪಂದದ ವಿಷಯಕ್ಕಾಗಿ ತಾಯಿ. ರಾಣಿ ಸಾಹೇಬ್ ಕುಳಿತುಕೊಳ್ಳಿ. ಥ್ಯಾಂಕ್ ಯು ನಿಮ್ಮನ್ನು ನೋಡಲು ತುಂಬಾ ದಿನದಿಂದ ಕಾದಿದ್ದೆವು. ವಿಷಯವೇನು ಕೇಳಿ ಮಂತ್ರಿಗಳೇ? ಏನು? ನಾವು ನಿಮಗೆ ಕಪ್ಪ ಕೊಡಬೇಕೆ? ಕಬ್ಬು ತಿನ್ನಲು ಬಿಟ್ಟ ತಪ್ಪಿಗೆ ಕೂಲಿಯನ್ನು ನಾವೇ ಕೊಡಬೇಕೆ? ಏಕೆ? ಮೋಡ ಮಳೆ ಸುರಿಸುತ್ತದೆ, ಭೂಮಿ ಬೆಳೆ ಬೆಳೆಯುತ್ತದೆ, ನಿಮಗೇಕೆ ಕೊಡಬೇಕು ಕಪ್ಪ? ನೀವೇನು ಉತ್ತೀರಾ ಬಿತ್ತೀರಾ? ನೀರು ಹಾಯಿಸಿ ನಾಟಿ ನೆಡ್ತೀರಾ? ಹೊರೆ ಹೊತ್ತೀರಾ? ದಣಿದವರಿಗೆ ಅಂಬಲಿ ಕಾಸಿ ಕೊಡ್ತೀರಾ? ನಿಮಗೇಕೆ ಕೊಡಬೇಕು ಕಪ್ಪ? ನೀವೇನು ಅಣ್ಣ ತಮ್ಮಂದಿರೇ, ಬಂಧು ಬಳಗವೇ, ತಾಯಾದಿಗಳೇ? ನಿಮಗೇಕೆ ಕೊಡಬೇಕು ಕಪ್ಪ? ಓಹೋ ನಡಿಗೆ ಸಾಯಬೇಡ, ಕುಳಿತುಕೋ. ಇಂತಹ ಕಷ್ಟದಲ್ಲೂ ಇಷ್ಟೊಂದು ದರ್ಪವೇ? ಅದು ಕನ್ನಡಿಗರ ಹುಟ್ಟುಗುಣ. ಹೇಗೆ ಜಾಗ ಕಾಚಿಕೊಂಡು ಮೈಸೂರು ಮಣ್ಣು ಫಲಾಗಿ ಹೋಯಿತು? ಅದು ನಿಮ್ಮ ವೀರತ್ವದಿಂದಲ್ಲ, ವಂಚನೆಯಿಂದ. ಮೈಸೂರನ್ನು ಹಾಳು ಮಾಡಲು ಮರಾಠರನ್ನು ಹಾಳು ಮಾಡಲು ಮತ್ತೊಬ್ಬರನ್ನು ಎತ್ತಿ ಕಟ್ಟುತ್ತಾ ಇಡೀ ಹಿಂದೂ ದೇಶವನ್ನು ನಯ ವಂಚನೆಯಿಂದ ನುಂಗಲು ನಿಂತಿರುವ ನರಿ ಜಾತಿಯವರಲ್ಲವೇ ನೀವು? ಕಿತ್ತೂರು ರಾಣಿಯದು ಕಪ್ಪ ಕೇಳುವವರ ನಾಲಿಗೆ ಸಿರಿ ಹೋಗಿದೆ. ರಾಣಿ ಸಾಹೇಬ್, ಕಂಪನಿಯ ಕಟ್ಟಳೆಯನ್ನು ಮೀರುತ್ತಿದ್ದೀರಾ? ನಿಮಗೆ ನಿಲ್ಲಲು ಜಾಗದ ಶಿಕ್ಷೆ ಕೊಟ್ಟವರು ನಾವು. ಕಟ್ಟಳೆ ಮಾಡುವ ಅಧಿಕಾರ ನಮ್ಮದು, ನಿಮ್ಮದಲ್ಲ. ಹಾಗೂ ನಿನಗೆ ಜೀವದಾನ ಮಾಡಿದ್ದೇನೆ. ಮನ್ಹೋ ಒಪ್ಪಂದದಂತೆ ಕಿತ್ತೂರಿನ ಮೇಲೆ ನಾವು ಹಕ್ಕಿದೆ. ಏನಂದ್ರೆ? ಕಿತ್ತೂರಿನ ಮೇಲೆ ನಿಮ್ಮ ಅಧಿಕಾರವೇ? ಕಿತ್ತೂರೇನು ನಿಮ್ಮ ಅಪ್ಪ ತಾತಂದಿರು ಬೆಳೆಸಿಟ್ಟ ಆಸ್ತಿ ಏನು? ಹುಚ್ಚುಬಾಯಿ, ತಾಯಿ ಆಸ್ಥಾನಕ್ಕೆ ಬಂದು ಆಜ್ಞೆ ಮಾಡುವುದು ಸೊಕ್ಕೇನ ನಿನಗೆ? ಇಲ್ಲಿ ಕಟ್ಟಳೆ ಮಾಡೋ ಅಧಿಕಾರ ನಿಮಗಲ್ಲ. ಮಹೇಣ, ನೀನು ಬಾಗಿಲು ಕಾಯೋ ಸಿಪಾಯಿ. ನಾನು ನಿನ್ನ ಜೊತೆ ಮಾತನಾಡಲು ಬಂದಿಲ್ಲ. ರಾಯಣ್ಣ ಬಾಗಿಲು ಕಾಯುವ ಸಿಪಾಯಿ ಅಲ್ಲ, ಸ್ವಾತಂತ್ರ್ಯದ ಕಿಡಿ. ರಾಣಿ ಸಾಹೇಬ್, ನನ್ನನ್ನು ತುಂಬಾ ಇನ್ಸಲ್ಟ್ ಮಾಡಿದ್ದೀರಿ. ಇದರ ಪರಿಣಾಮ ಮುಂದೇನಾಗುತ್ತದೋ ನೋಡಿ. ಕನ್ನಡಿಗರ ಮಾನಾಭಿಮಾನ ಪ್ರಾಣಾಭಿಮಾನ ನಿನ್ನಂತ ಕಚ್ಚಿ ನಾಯಿಗೇನ್ ಗೊತ್ತೈತಿ? ಇದು ಕೆಚ್ಚೆದೆ ಕಲಿಗಳ ಬೀಡೈತಿ, ಅಂಜಿಕೆ ಅಂದಿರ ನಾಡೈತಿ, ಕಿತ್ತೂರು ದೇಶ ಸ್ವಾಭಿಮಾನದ ಬೀಡೈತಿ. ಇಂಥ ನಾಡ್ಗಾನಿ ಜೀವ ಭಯ ತೋರಿಸ್ತಿ. ಬದುಕು ಆಸೆ ನಿನಗಿದ್ದಂಗಿಲ್ಲ, ನಿನ್ನ ಉಳಿಸೋ ಆಸೆ ನನಗೂ ಇಲ್ಲ. ಸ್ವಾತಂತ್ರ್ಯದ ಜ್ಯೋತಿಗೆ ಚ್ಯುತಿ ಬರುವುದು ಬೇಡ. ಅಪ್ಪಣೆ ಕೊಡು ತಾಯಿ, ಈ ಕೆಂಪು ಮೂತಿ ಕೋತಿಗಳ ರುಂಡವನ್ನು ಚೆಲ್ಲಾಡುತ್ತೇನೆ. ಆಲ್ ರೈಟ್. ನನ್ನ ದೇಶ ಬಾಂಧವರೇ, ಕಿತ್ತೂರು ದಾಸ್ಯದ ನೆರಳಿನಲ್ಲಿದೆ. ನಮ್ಮಮ್ಮ ಕಿತ್ತೂರು ರಾಣಿ ಚೆನ್ನಮ್ಮ ಬೈಲಹೊಂಗಲದ ಕಾಲಾಗ್ರಹದಲ್ಲಿದ್ದಾಳೆ. ನಡೆಯಿರಿ, ತಾಲೂಕು ಕಚೇರಿಯ ಮೇಲೆ ಸ್ವಾತಂತ್ರ್ಯದ ಜ್ಯೋತಿಯನ್ನು ಆರಿಸೋಣ. ನಡೆಯಿರಿ. ಹರ ಹರ ಮಹಾದೇವ್. ಧನ್ಯವಾದಗಳು.